ಎವ್ರಿವನ್, ಇವತ್ತು ನಾನು ತಾಳಿಪಟ್ಟು ಮಾಡ್ತಾಯಿದ್ದೀನಿ. ತಾಳಿಪಟ್ಟು ಅಂದ ತಕ್ಷಣ ಅನ್ಕೋಬೋದು ಏನಿದು ಹೊಸ ಹೆಸರು ಅಂತ. ಬಟ್ ಆ್ಯಕ್ಚುಲಿ ಇದು ನಮ್ಮ ಮನೆ ನಾವು ತಾಳಿಪಟ್ಟು ಅಂತೀವಿ. ಕೆಲವು ಮನೇಲಿ ಮಸಾಲೆ ರೊಟ್ಟಿ ಅಂತಾರೆ, ಅಕ್ಕಿ ರೊಟ್ಟಿ ಅಂತಾರೆ, ಹಾಗೆ ಒಂದೊಂದು ಮನೇಲಿ ಒಂದೊಂದು ನೇಮಿಟ್ಟು ಕರಿತಾ ಹೋಗ್ತಾರೆ. ಸೊ ಇದಕ್ಕೆ ಸ್ವಲ್ಪ ಬೇಕಾಗಿರೋದು ಹಿಟ್ಟು, ಜೋಳದ ಹಿಟ್ಟು, ಹಾಗೆ ಚಿರೋಟಿ ರವೆ ಮತ್ತು ಅನ್ನನ ನೀಟಾಗಿ ಪೇಸ್ಟ್ ಮಾಡಿ ಹಾಕಬೇಕು. ಮೆಣಸಿನ್ಕಾಯಿ, ಜಿಂಜರ್ ಹಾಗೆ ಬೆಳ್ಳುಳ್ಳಿನ ಹಾಗೂ ಅದನ್ನು ಪೇಸ್ಟ್ ಮಾಡಿ ಹಾಕಬೇಕು. ಆನಿಯನ್ನ ಚಿಕ್ಕದ ಸ್ಲೈಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರು ಹಾಕೋದು ಬೇಡ ಜಾಸ್ತಿ. ಹಾಗೆ ಸ್ಮೂತಾಗಿ ಬರೋಷ್ಟು ನೀಟಾಗಿ ಮೆತ್ತಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಚಪಾತಿ ಥರ ನೀಟಾಗಿ ತಟ್ತಾ ಹೋಗಬೇಕು. ಅಂದರೆ ಹೋಳಿಗೆ ಪೇಪರ್ ಸಿಗುತ್ತೆ, ಅದ್ರ ಮೇಲೆ ನೀಟಾಗಿ ತಟ್ತಾ ಹೋಗಿ ರೌಂಡಾಗಿ ಬರುತ್ತೆ. ಆ ತೆಳ್ಳುಗೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದನ್ನು ತೊಗೊಂಡು ನಾವು ಹಂಚಿನ ಮೇಲೆ ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಹೋದರೆ ಬಿಸಿ ಬಿಸಿ ಗರಿ ಗರಿಯಾದ ಅಕ್ಕಿ ಹಿಟ್ಟು ಖಾರದ ರೊಟ್ಟಿ ಅಥವಾ ನಮ್ಮ ಮನೆ ಸ್ಟೈಲ್ ತಾಳಿಪಟ್ಟು ಸವಿಯಲು ಸಿದ್ಧ. ಮನೇಲಿ ಟ್ರೈ ಮಾಡಿ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.